ಎಂಬ ಹಾಗೆ ಪ್ರಸಿದ್ಧಿಯನ್ನು ಹೊಂದಿದೆ. ಏಕಕಾಲದಲ್ಲಿ ಸತ್ಯಲೋಕಕ್ಕೂ ವೈಕುಂಠಕ್ಕೂ ಕೈಲಾಸಕ್ಕೂ ಹೋಗಬಲ್ಲೆ, ಕೇವಲ ವೇಗವಾಗಿ ಹೋಗಬಲ್ಲೆ ಅನ್ನುವ ಕಾರಣಕ್ಕಾಗಿ ಭೃಗುವಿಗೆ ಸಿಕ್ಕಿದ್ದಲ್ಲ ಈ ಉದ್ಯೋಗ. ಕೊಡುವಂತಹ ತೀರ್ಪಿನಲ್ಲಿ ನಿಷ್ಪಕ್ಷವಾದಂತಹ ತೀರ್ಪಾಗಬೇಕು. ಬ್ರಹ್ಮನನ್ನು ಅಥವಾ ವಿಷ್ಣುವನ್ನು ಪರಮೇಶ್ವರನನ್ನು ನೋಡಿ ಯಾರು ನಿಜವಾದಂತಹ ಯಜ್ಞ ಪುರುಷ ಅನ್ನುವಂತಹ ಒಂದು ತೀರ್ಮಾನ ನಿಷ್ಪಕ್ಷಪಾತವಾಗಿ ಬರಬೇಕಂತಾದರೆ ಅದು ನಾನು ಎಂಬ ಹಾಗೆ ಎಲ್ಲರೂ ತೀರ್ಮಾನಿಸಿದ ಕಾರಣವೇ ನಾರದನ ಮತದಂತೆ, ಸಪ್ತರ್ಷಿಗಳ ಮತದಂತೆ ದೇವೇಂದ್ರನಿಗೆ ಉತ್ತರವನ್ನು ಕೊಡುವುದಕ್ಕಾಗಿ ಭೃಗು ಮಹರ್ಷಿಯಾದ ನಾನು ತ್ರಿಮೂರ್ತಿಗಳಲ್ಲಿ ಯಜ್ಞ ಪುರುಷ ಯಾರು ಅನ್ನುವುದನ್ನು ತಿಳಿಯುವುದಕ್ಕಾಗಿ ಹೊರಟದ್ದು ಎಲ್ಲಿಗೂ ಸೃಷ್ಟಿ ಸ್ಥಿತಿ ಲಯ ಅಂತ ಲೆಕ್ಕ. ಆದ್ರೆ ನನ್ನ ಮನಸ್ಸು ಹೇಳ್ತದೆ ಮೊದಲಾಗಿ ಸತ್ಯಲೋಕೇಶ ಆ ಬ್ರಹ್ಮದೇವ ಅವನ ಬಳಿಗೆ ಹೋಗಬೇಕು. ಅವರು ಹೇಗೆ ತ್ರಿಮೂರ್ತಿಗಳಲ್ಲಿ ಅವರು ಶ್ರೇಷ್ಠನು, ಅದು ಅವರ ಗುಣ ಸ್ವಭಾವ ಏನು ಅನ್ನುವುದನ್ನು ತಿಳಿಯಬೇಕು, ಪರೀಕ್ಷೆ ಮಾಡಬೇಕು. ಆದ್ದರಿಂದ ಕಾಲ ವಿಳಂಬ ಮಾಡುವುದಲ್ಲ, ನೇರವಾಗಿ ಸತ್ಯಲೋಕವನ್ನು ಸೇರಿ ವಿಧಾತರನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕಾಗಿದೆ. ನನ್ನದಾದಂತಹ ಲಾಂಛನದ ಮಹಿಮೆಯಿಂದ ಸತ್ಯಲೋಕಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಎಂಬುದಾಗಿ ಇದು ಪಾಲನಾಧಾರಿಯಾದಂತ ನಾರಾಯಣ ವೈಕುಂಠದಲ್ಲಿದ್ದು ತನ್ನದಂತ ಪಾಲನಾ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಹಾಗೆ ಕೈಲಾಸದಲ್ಲಿ ಪರಮೇಶ್ವರ ಎಂದು ಕಂಡು ಲಯದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ನನ್ನನ್ನು ನೋಡಿದ್ರೆ ಈ ಸತ್ಯಲೋಕದಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ಶಾರದೆ ಏನು ಅದಲ್ಲ, ವಿದ್ಯೆಗೆ ಅಧಿದೇವತೆ ನೀನಾಗಿದ್ದಿ. ನನ್ನ ಹೊತ್ತಿನಲ್ಲಿ ಇದ್ದುಕೊಂಡು ನನ್ನ ಸೇವೆಯನ್ನು ಮಾಡುತ್ತಾ ಇದ್ದವಳು ನೀನು. ಅದು ಅಲ್ಲದೆ ನನ್ನ ಸೃಷ್ಟಿಯ ಕಾರ್ಯಕ್ಕೆ ಪೂರಕರಾಗಿದ್ದಿ. ನೀನು ಇಲ್ಲದಿದ್ರೆ ನನ್ನ ಸೃಷ್ಟಿಯೇ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಇದು ಇಡೀ ಸತ್ಯಲೋಕದಲ್ಲಿ ಇದ್ದುಕೊಂಡು ಎಲ್ಲರನ್ನು ಪಡೆಯುವಂತವನು ನಾನಿದ್ದೇನೆ. ಕಕ್ಕಸರು ನನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದ ವರವನ್ನು ಪಡೆಯುತ್ತಾ ಇದ್ದಾರೆ. ಅದು ಅಲ್ಲ, ಭೂಲೋಕದ ಕಡೆಗೆ ದೃಷ್ಟಿಯನ್ನು ಹಾಯಿಸಿದ್ರೆ ಅದೆಷ್ಟೋ ಮಂದಿ ನನ್ನನ್ನು ಪೂಜಿಸ್ತಾ ಇದ್ದಾರೆ ಬ್ರಹ್ಮದೇವ ಅಂತ. ಅದು ಅಲ್ಲದೆ ನನ್ನ ಒತ್ತಿನಲ್ಲಿ ನೀನು ಇದ್ದಿ. ಹೌದಿಗೋ, ನೀನು ಒತ್ತಿನಲ್ಲಿ ಇರುವಾಗ ಮನಸ್ಸಿಗೆ ಅದೆಷ್ಟು ಸಂತೋಷವಾಗ್ತದೆ. ಹತ್ತಿರ ಬಾರೆ ನಿನ್ನ ಮುಖವನ್ನು ನೋಡಬಾರದು, ಏನು ಚಂದ ಏನು ಅಂತ ಮತ್ತು ನೋಡ್ಬೇಕು ಅಂತ ಆಸೆ ಆಗ್ತದೆ. ಶಾರದಾ ರಮಣ
ಭವ್ಯವೂ ದಿವ್ಯವೂ ಆದಂತಹ ಸತ್ಯಲೋಕವನ್ನು ಕಂಡಾಗ ಮನಸ್ಸಿಗೆ ನೆಮ್ಮದಿ. ನಾ ಬಂದುದು ಬ್ರಹ್ಮದೇವರನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನೋಡೋರ ಸ್ತುತಿ ಮಾಡಿ ಮುಂದುವರಿಯುತ್ತೇನೆ. ಓ ಬ್ರಹ್ಮದೇವ, ಸೃಷ್ಟಿಕರ್ತ, ಶಾರದಾರಮಣ, ಸತ್ಯಲೋಕೇಶ, ಹಂಸವಾಹನ, ಜಯ ಜಯ ಜಯ. ಸತ್ಯಲೋಕಕ್ಕೆ ಬಂದೆ. ವಿಧಾತರನ್ನು ವಿಧ ವಿಧವಾಗಿ ಸ್ತುತಿ ಮಾಡುತ್ತಾ ನಾನು ಅವನ ಬಳಿಗೆ ಅವ ಈ ಲೋಕದಲ್ಲಿ ಇಲ್ಲ. ಬಂದವ ಒಬ್ಬ ಅತಿಥಿ ಅವರನ್ನು ಸತ್ಕರಿಸಬೇಕು, ಮಾನಿಸಬೇಕು ಅನ್ನುವಂತ ಒಂದು ಸಣ್ಣ ಪ್ರಜ್ಞೆಯೂ ಇಲ್ಲದೆ ಅವನ ಹೆಂಡತಿಯಾದ ಶಾರದೆಯೋ ಇವನನ್ನು ದೂರಿ ಪ್ರಯೋಜನ ಇಲ್ಲ. ಇವನಿಗೆ ಸೃಷ್ಟಿಯ ಕಾರ್ಯ ಮಾಡುವೆಂಬ ಹಾಗೆ ಆಜಮಾನ ಕೊಟ್ಟಿದ್ದಾರಲ್ಲ, ಏನು ಅಂತ ಹೇಳಬೇಕು. ಇಲ್ಲದೆ ಹೋದರೆ ಇವನ ಹೊಣೆಗಾರಿಕೆ ಏನು, ಇವನ ಜವಾಬ್ದಾರಿ ಅನ್ನುವಂತ ವಿಷಯ ಗೊತ್ತುಂಟ ಇವನಿಗೆ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದಗಿ ಸೃಷ್ಟಿಸು ಎಂಬ ಹಾಗೆ ಆಜಮಾನ ಹೇಳಿದ್ದು. ಇದು ಇವನ ಮೋದವ. ಅವನ ಉದ್ಯೋಗ ಏನು? ಹೋದ ಕಲ್ಪದಲ್ಲಿ ಜೀವನಗಳು ಏನು ಪಾಪ ಮಾಡಿದ್ದಾರೆ, ಏನು ಪುಣ್ಯ ಮಾಡಿದ್ದಾರೆ ಅದನ್ನು ನೋಡಬೇಕು. ಪಾಪ ಮಾಡಿದವರಿಗೆ ಹೇಗೆ, ಪುಣ್ಯ ಮಾಡಿದವರಿಗೆ ಹೇಗೆ ಎಂಬುದನ್ನು ಅವರ ಹಣೆಯಲ್ಲಿ ಬರೆಯಬೇಕು. ಒಂದು ಬರೆಯುವ ದೊಡ್ಡ ಜಾಗದಲ್ಲಿ ಇರುವ ಇವ ಅದನ್ನೆಲ್ಲ ಬಿಟ್ಟಿದ್ದಾರೆ. ಇವ ಅಲ್ಲ, ಹೆಂಡತಿಯ ಜೊತೆಯಲ್ಲಿ ನಲ್ಲೆ ಮಾಡಿ ಬರೆಯುವುದಕ್ಕೆ ಪ್ರಾರಂಭ ಮಾಡಿದರೆ ಲೆಕ್ಕಾಚಾರ ಸರಿದಿಲ್ಲ ಇವನನ್ನು. ಯಾರಿಗೆ ಯಾವುದು ಅನ್ನುವುದೇ ಎಲ್ಲವೂ ಹೌದು ಮಾಡಿ ಓದಿ. ಇಂಥವರಿಗೆಲ್ಲ ಇಂತಹ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರಲ್ಲ, ಅದು ಮೂಲ ಸೃಷ್ಟಿ ಮಾಡಬೇಕಾದವ. ಲೋಕದ ಜನತೆಯನ್ನು ಸೃಷ್ಟಿ ಮಾಡುವುದನ್ನು ಬಿಟ್ಟು ಇವ ಈ ಸಲ ಇವನ್ನೇ ಸೃಷ್ಟಿ ಮಾಡುವ ಕೆಲಸದಲ್ಲಿ ಉದ್ಯೋಗದಲ್ಲಿದ್ದಾರೆ. ಆ ಶಾರದೆ ವಾಗ್ದೇವಿ ಪಾಪ ಇವನ ಸೃಷ್ಟಿಗೆ ಸಹಕಾರಿಯಾಗಿರಬೇಕಾದವಳು. ಇವೊಂದು ಇವನ ಉದ್ಯೋಗದಲ್ಲಿ ಸರಿ ಮಾಡುವುದಿಲ್ಲ. ಒಂದು ಜ್ಞಾನವನ್ನು ಕೊಡುವಂತಹ ಶಾರದೆಗಾದರೂ ಒಂದು ಸರಿಯಾದಂತಹ ಸ್ಥಾನಮಾನ ಉಂಟಾಯಿತು. ನಾನು ಬಂದು ಇಷ್ಟು ಹೊತ್ತಾಯಿತು, ಮನೆ ಬಾಗಿಲಿಗೆ ಯಾರು ಬಂದಿದ್ದಾರೆ ಅನ್ನುವಂತ ಗಮನವಿಲ್ಲದೆ ಹೆಂಡತಿ ಜೊತೆಯಲ್ಲಿ ಚಕ್ಕಂತ ಮಾಡುತ್ತಾ ಈ ಬ್ರಹ್ಮನಿಗೆ ಭೃಗು ಮಹರ್ಷಿ ಏನು ಅಂತ ಗೊತ್ತಾಗಬೇಕು. ಎಲ್ಲವೋ ಪದಾಂಧ ಬ್ರಹ್ಮ ಅಹಂಕಾರಿಯಾಗಿ ಬಂದವರನ್ನು ಗಮನಿಸದೆ ಹೆಂಡತಿ ಜೊತೆಯಲ್ಲಿ ಯಾವಾಗ ಲಲ್ಲೆ ಆಡಬೇಕನ್ನುವಂತ ಪರಿಜ್ಞಾನವೂ ಇಲ್ಲದೆ ಈ ರೀತಿಯಾಗಿ ಲೋಕದ ಜ್ಞಾನವನ್ನೇ ಮರೆತು, ಲೋಕದ ಕ್ಷೇಮವನ್ನೇ ಮರೆತು ನಿನ್ನ ಸಂಸಾರದ ಜೊತೆ ಲಲ್ಲೆ ಮಾಡ್ತಾ ಇದೆಯಾ? ಇಡೀ ಶಾಪ. ಇಲ್ಲಿಯವರೆಗೆ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಪೂಜಿಸುತ್ತಾ ಇದ್ರು, ಇನ್ನು ಮುಂದಕ್ಕೆ ಲೋಕದಲ್ಲಿ ನಿನಗೆ ಮಹರ್ಷಿಗಳೇ, ಈ ಬ್ರಹ್ಮನಿಗೆ ನಿಮ್ಮ ಶಾಪವೇ ಸ್ವಾಮಿ. ಎಚ್ಚರ ಆಯ್ತಾ ನಿನಗೆ? ಎಚ್ಚರ ಆಯ್ತು. ನೀವು ಬಂದದ್ದೇ ನನಗೆ ಗೊತ್ತಿಲ್ಲ. ಎಲ್ಲಿ ಗೊತ್ತಾಗುದು? ಅಷ್ಟು ಜನ್ಮದ ಹೆಂಡತಿ ಜೊತೆ ಇರುವಾಗ ನಿಮಗೆ ಗೊತ್ತಾಗುವುದಿಲ್ಲ. ಶಾರದೆ ಗೊತ್ತಿನಲ್ಲಿ ಇರುವಾಗ ಗೊತ್ತಾಗಲಿಲ್ಲ ಸ್ವಾಮಿ. ಈಗ ಅರ್ಥ ಆಯ್ತು. ನೀವೆಲ್ಲ ಹೊಣೆಗಾರಿಕೆ ಉಳ್ಳವರು, ಹೆಂಡತಿ ಮಕ್ಕಳು ಮನೆಯಿಂದ ಇರ್ಲಿಕ್ಕಿಲ್ಲ. ನಿಮ್ಮ ಹೊಣೆಗಾರಿಕೆ ಮುಖ್ಯ. ಅದು ಅವತ್ತು ಮನೆಯ ಬಾಗಿಲಿಗೆ ನಾನು ಬಂದಿದ್ದೇನೆ, ಶಾರದಾರಾಮನ ಸತ್ಯಲೋಕೇಶ ಹಂಸವಾಹನ ಅಂತ ಸುದ್ದಿ ಮಾಡ್ತೇನೆ. ಒಂದು ಸ್ವಲ್ಪ ಗಮನ ಉಂಟು. ಅದನ್ನೇ ಹೆಂಡತಿ ಓಡಿ ಹೋಗ್ತಾಳೆ, ಮತ್ತೆ ಸಿಗುವುದಿಲ್ಲ ಹೆಂಡತಿ. ಅದನ್ನೇ ನಾನು ಆಲೋಚನೆ ಹೇಳುವವರು ಯಾಕೆ ಹೀಗಾಯ್ತು ಅಂತ ಅದು ನೀವೇ ಹೇಳ್ಬೇಕು. ಅದಲ್ಲ ಬ್ರಹ್ಮ ನಿಮಗೆಲ್ಲ ಬರಬೇಕು ಅಂತಂದ್ರೆ ಶಾಪ ಕೊಟ್ಟಿದ್ದೀವಿ. ಹೌದು, ಅದು ಹೌದು. ಈ ಶಾಪ ನನಗೆ ತಟ್ಟುವುದು ಖಂಡಿತವೇ. ಆದ್ರೆ ನೀವು ಹೇಳಿದಾಗ ನಾನು ತಟ್ಟದ ಎಲ್ಲಿಗೆ ಹೋಗ್ತದೆ? ಅದು ಪೂಜೆಯೇ ನನಗೆ ಇಲ್ಲದಾಗೆ ಹೋಗ್ಲಿ ಅಂತ. ನೀನು ನಿನ್ನ ಹೆಂಡತಿಯನ್ನೇ ಪೂಜೆ ಮಾಡಿ, ನೀವು ನಿನ್ನನ್ನು ಆಲೋಚನೆ ಮಾಡಿ. ಅದೆಷ್ಟೋ ಮಂದಿ ಭಕ್ತಾದಿಗಳಿದ್ದಾರೆ, ಬ್ರಹ್ಮದೇವ ಅಂತ ಎಲ್ಲರೂ ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ. ಮುಂದೆ ಅವರ ಗತಿ ಏನು ಅದು ಆಲೋಚನೆ ಮಾಡಿ. ನಾನು ಬಂದವ ವಿರೋಧ ಪಕ್ಷದವರ, ನಾನು ಭಕ್ತ ಅಲ್ವಾ? ನಿಮ್ಗೆ ಅದು ಗಮನ ಇಲ್ವಾ?
ಭಕ್ತ ಹೌದು, ಹಾಗಾದ್ರೆ ನೀವು ಶಾಪವನ್ನು ಕೊಡಬಹುದಾ? ಮನೆಗೆ ಬಂದ ಭಕ್ತನಿಗೆ ಬಂದ ಅತಿಥಿಗೆ ಸತ್ಕಾರ ಈಗ ನನ್ನದೇ ತಪ್ಪು ವಾದಿಸಿ ಅದೇ ನನಗೆ ಗೊತ್ತಾಗಲಿಲ್ಲ, ಯಾಕೆ ಹೀಗಾಗುತ್ತೆ? ನಿಮಗೆಲ್ಲ ದೊಡ್ಡ ದೊಡ್ಡ ಜಾಗದಲ್ಲಿದ್ದವರಿಗೆ ಗೊತ್ತಾಗದಿದ್ರೆ ಮತ್ತೆ ಯಾರಿಗೆ ಗೊತ್ತಾಗ್ತದೆ? ಏನು ಮಕ್ಕು ಬಡಿಯುದು ಬಿಡೋದು, ಈಗ ಪೂಜೆ ಇದು ಆಗ್ತಾ ಇದ್ದಲ್ವಾ? ಹಾಗಾದ್ರೆ ಈ ಭೂಲೋಕದಲ್ಲಿ ಅದೆಷ್ಟೋ ಮಂದಿ ಭಕ್ತಾದಿಗಳಿದ್ದಾರೆ, ಅವರು ಪೂಜೆ ಮಾಡಬೇಡ ಸ್ವಾಮಿ ನನ್ನನ್ನು. ಅದು ಬೇಕಲ್ಲ, ನಿಮಗೆ ಬರ್ಬೇಕದೆಲ್ಲ ಬರ್ಬೇಕು, ಬಂದವರಿಗೆ ಸರಿಯಾಗಿದೆಯೋ ಪೂಜೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನಗೆ ಪೂಜೆ ಮಾಡಬೇಕು. ನನಗೆ ಬೇಕಾಗಲ್ಲ, ಅವರಿಗೆ ಬೇಕಾಗ, ಹೌದೌದು, ಭಕ್ತಾದಿಗಳಿಗೆ ಬೇಕಾಗ. ಸರಿ, ನೀವು ಮಾಡಿದ ಹಾಗೆ ನಾನು ಮಾಡಿದ್ರೆ ನಮಗೂ ನಿಮಗೂ ಏನು ವ್ಯತ್ಯಾಸ ಉಂಟು ಅಲ್ವಾ? ನಾನು ಹೇಳಿದ ಹಾಗೆ ಪೂಜೆ ಇಲ್ಲ, ಪೂಜೆ ಪೂಜೆ ಇಲ್ಲ, ಪೂಜೆ ಇಲ್ಲ. ಬ್ರಹ್ಮನಿಗೆ ಇನ್ನು ಮುಂದೆ ಲೋಕದಲ್ಲಿ ಪೂಜೆ ಇಲ್ಲ. ಮತ್ತೆ ಒಂದು ಕ್ಷಮಾಗುಣ ಉಳ್ಳವನಾಗಿ ಒಂದು ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ. ಯಾವುದು? ಇನ್ನು ಮುಂದೆ ಎಲ್ಲಿ ಆದ್ರೂ ಬ್ರಹ್ಮನಿಗೆ ಹಾ. ಪೂಜೆ ಇಲ್ಲ, ಮತ್ತೆ ಬ್ರಹ್ಮ ಅರ್ಪಣ ಮಾತ್ರ, ಪೂಜೆ ಯಾರು ಮಾಡಲಿಕ್ಕಿಲ್ಲ. ಏನಾದ್ರೂ ಸೇವೆ ಮಾಡುವಂದ್ರೆ ಬ್ರಹ್ಮ ಅರ್ಪಣೆ ಬಿಡುದು ಅಷ್ಟೇ ಅಷ್ಟೇ. ಯಾರನ್ನು ಪೂಜೆ ಮಾಡಿದ್ರು ಬ್ರಹ್ಮಾರ್ಪಣೆ ಅದು ಪೂಜೆ ನೆರವೇರುವುದಿಲ್ಲ. ಹಾಗಾಗಿ ಬ್ರಹ್ಮನಿಗೆ ಪೂಜೆ ಇಲ್ಲ, ಬ್ರಹ್ಮಾರ್ಪಣ. ಇನ್ನು ಸ್ವಲ್ಪ ಅದು ಎಚ್ಚರ ಇದೆ ಆಯ್ತಾ? ಹೆಂಡತಿ ಎಲ್ಲಿಗೆ ಓಡಿ ಹೋಗುದಿಲ್ಲ, ಹೋಗ್ಬೇಕು. ಆ ಬರೆಯುವುದನ್ನೆಲ್ಲ ಸರಿ ಬರೆಯಿರಿ, ಸುಮ್ಮನೆ